ಹಾಯ್ ನಮಸ್ಕಾರ. ಸಾನ್ನಿಧ್ಯ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಬೆಳಗಿನ ಡೈಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತೇನೆಲ್ಲ ಕೆಲಸ ಆಗುತ್ತೆ, ಏನು ಟಿಫನ್ ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತೀನಿ. ಈಗ ಸೀಸನ್ ಬಂದು ಅವರೆಕಾಯಿ, ತೊಗರಿಕಾಯಿ ಸ್ವಲ್ಪ ಕಡಿಮೆ ಆಗಿದೆ. ಅವರೆಕಾಯಿ ಅಂತೂ ಎಲ್ಲ ಕಡೆ ಸಿಗ್ತಾ ಇದೆ. ಅದು ಸೋನೆ ಇರುವಂಥ ಅವರೆಕಾಯಿ ಫ್ರೆಶ್ ಆಗಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಫೇಮಸ್ ಅನ್ನುವಂಥದ್ದು ಚಿತ್ತಕೌರೆ ಗೊಜ್ಜು. ನಿಮ್ಗೆ ಗೊತ್ತಿದೆ, ತುಂಬ ಟೇಸ್ಟಿ ಮತ್ತು ತುಂಬ ಇಷ್ಟ ಆಗುವಂಥ ಒಂದು ಸಾಂಬಾರು ಅಂತ ಹೇಳ್ಬೋದು. ಚಿತ್ತಕೌರೆ ಸಾಂಬಾರು ಇಲ್ಲ ಚಿತ್ತಕೌರೆ ಗೊಜ್ಜು ಇಡ್ಲಿಗೆ, ಪೂರಿಗೆ, ಚಪಾತಿಗಂತೂ ಮಾಡಿಸ್ದಂಗಿರುತ್ತೆ, ಸಖತ್ತಾಗಿರುತ್ತೆ. ಆ ರೆಸಿಪಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಪುಟ್ಟದಾದ ಈ ಬ್ಲಾಗ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಚಿತ್ತಕೌರೆ ಜೊತೆಗೆ ಕೈಮಾ ಕೂಡ ಹಾಕ್ಕೊಳ್ತಾರೆ. ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತದು. ಅದು ಕೂಡ ಸೀಸನ್ ಮುಗಿಯೋದ್ರಲ್ಲಿ ಒಮ್ಮೆ ನಿಮಗೆ ಆ ರೆಸಿಪಿನೂ ಕೂಡ ತೋರಿಸ್ತೀನಿ. ಇವತ್ತು ಇಡ್ಲಿ ಮಾಡಿದ್ದೀನಿ. ಇಡ್ಲಿಗೆ ಚಿತ್ತಕೌರೆ ಗೊಜ್ಜನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ಅವರೆಕಾಯೆಲ್ಲ ಸುಲಿದು ನೆನೆಸಿ ಚಿತಕ್ಸಿ ಎಲ್ಲ ರೆಡಿಯಾಗಿರುವಂಥದ್ದನ್ನು ಇವಾಗ ರೆಡಿ ಮಾಡ್ಕೊಳ್ತೀನಿ. ನಾನು ಹೇಗೆ ಮಾಡ್ತೀನಿ ಚಿತ್ತಕೌರೆ ಗೊಜ್ಜು, ಸ್ವಲ್ಪ ಸಾಂಬಾರು ಟೈಪ್ ಇದ್ದರೂ ಕೂಡ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿಯಾಗೂ ಕೂಡ ಮಾಡ್ಕೋಬಹುದು. ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ಹಾಗೆ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದಿದ್ದರೆ, ಸಾನ್ನಿಧ್ಯ ಲೋಕ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ನೀವು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ಗೆ ಬೇಕು ಅಂತ ಕೂಡ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ನೀವು ಹೆಚ್ಚು ಲೈಕ್ ಕೊಡ್ತೀರಾ ಮತ್ತು ಶೇರು ಕೂಡ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ಚಿತ್ತಕೌರೆ ಗೊಜ್ಜು ಹೇಗೆ ಮಾಡೋದು, ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮೊನ್ನೆ ಖುಷಿಯ ಲೋಕದಲ್ಲಿ ಹಾಕಿದ್ದೆ ಬೆಳ್ಳುಳ್ಳಿ ಕಬಾಬು ಅಂತ ಹೇಳಿ. ಆಲ್ರೆಡಿ ತುಂಬ ಜನ ಟ್ರೈ ಮಾಡಿ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ರಿ. ತುಂಬ ಚೆನ್ನಾಗಿ ಬಂದಿದೆ ಅಕ್ಕ, ನೀವು ಮಾಡೋ ರೆಸಿಪಿಗಳು ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ವಾಟ್ಸಪ್ಪಲ್ಲಿ ನೀವು ಕೂಡ ಟ್ರೈ ಮಾಡಿ ಆ ಫೋಟೋಗಳನ್ನ ಕೂಡ ನನಗೆ ಕಳಿಸ್ಕೊಟ್ಟಿದ್ರಿ. ತುಂಬ ಖುಷಿ ಆಯಿತು. ಖಂಡಿತ ಟ್ರೈ ಮಾಡಿ. ಮತ್ತು ನಾನು ಇವತ್ತು ಏನು ಚಿತ್ತಕೌರೆ ಗೊಜ್ಜು ಮಾಡ್ತಾಯಿದ್ದೀನಿ, ನೀವು ಹೇಗೆ ಮಾಡ್ತೀರಾ, ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ತಡ ಮಾಡೋದು ಬೇಡ, ಹೋಗೋಣ ಅಡುಗೆ ಮನೆಗೆ. ಯಾವ ರೀತಿ ಮಸಾಲ ಹಾಕ್ಕೊಳ್ತೀನಿ, ಏನೆಲ್ಲ ನಾನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪೂಜೆ ಎಲ್ಲ ಆಗಿದೆ. ಬನ್ನಿ ಈಗ ಅಡುಗೆ ಮನೆಗೆ ಹೋಗಿ ರೆಸಿಪಿನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಲಾಗ್ನ ಎಲ್ಲಿವರೆಗೆ ನಾನು ಸಾಧ್ಯನೋ ಲಾಗ್ನ ತೋರಿಸೋದಕ್ಕೆ ಅಲ್ಲಿವರೆಗೆ ನಾನು ತಗೊಂಡೋಗ್ತೀನಿ. ಈ ವಿಡಿಯೋನ ಶೇರ್ ಮಾಡ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ಹೋಗೋಣ ಅಡುಗೆ ಮನೆಗೆ. ಬನ್ನಿ, ಚಿತ್ತಕೌರೆ ಗೊಜ್ಜು ಮತ್ತು ಇಡ್ಲಿನ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಕಾಯಿ ಇಡ್ಲಿ. ಇದು ರುಬ್ಬುವಾಗ ಒಂದು ಅರ್ಧ ಹೋಳು ಕಾಯಿನೂ ಕೂಡ ಸೇರಿಸಿ ರುಬ್ಬಿರುವಂಥದ್ದು ಕಾಯಿ ಇಡ್ಲಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಬೇಯಲಿಕ್ಕೆ ಆಮೇಲೆ ಇಡ್ತೀನಿ. ಫಸ್ಟು ಚಿತ್ತಕೌರೆ ಗೊಜ್ಜು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಚಿತಕ್ಸಿ ರೆಡಿ ಮಾಡ್ಕೊಂಡಿರುವಂಥ ಅವರೆಕಾಳು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿತ್ತಕೌರೆ ಗೊಜ್ಜಿಗೆ ನಾನು ಇಲ್ಲಿ ಆಲೂಗೆಡ್ಡೆ, ಒಂದೇ ಕ್ಯಾರೆಟು, ಒಂದು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೀನಿ. 2 ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಈ ಮಸಾಲ, ಏನು ಈರುಳ್ಳಿ ಮಸಾಲ ಅಂತ ಹೇಳ್ತೀವಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, 1 ಏಲಕ್ಕಿ, 4 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇದು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಲಿಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಹುರ್ಕೋಬೇಕು, ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿತ್ತಕೌರೆ ಗೊಜ್ಜಿಗೆ. ಇನ್ನೊಂದು ಮಸಾಲ ಬಂದು ಇಲ್ಲಿ ಹಸಿ ತೆಂಗಿನಕಾಯಿ, ಇದು ಆ್ಯಪಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಧನಿಯಾ ಮತ್ತು ಚಿಲ್ಲಿ ಪೌಡ್ರು ಸೇರಿಸಿರುವಂತಹ ಪೌಡ್ರು. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಅನ್ಕೋಬೇಡಿ. ಇದು ಮಸಾಲ ಸಾಂಬಾರಲ್ವಾ, ಸ್ವಲ್ಪ ಗ್ರೇವಿನೂ ಕೂಡ ಜಾಸ್ತಿ ಆಗುತ್ತೆ. ನಾನು ನಾಟಿ ಯೂಸ್ ಮಾಡಿದ್ರೆ 1 ಟೊಮೊಟೊ ಆ್ಯಪಲನ್ನು ಹಾಕ್ಕೊಂಡಿದ್ದೀನಿ. ಬನ್ನಿ ಒಂದು ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ನಾನು ಇದೇ ಪಾತ್ರೆಯಲ್ಲಿ ಚಿತ್ತಕೌರೆ ಗೊಜ್ಜು ಮಾಡ್ಕೊಳ್ತೀನಿ. ಇದೇ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ, ಮತ್ತೊಂದು ಬೇಡ ಅಂತ ಹೇಳಿ ನಾನಿವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಸಾಲನ ಇದು ಜಾಸ್ತಿ ಬೇಯಿಸಬಾರ್ದು. ಕುಕ್ಕರಲ್ಲೆಲ್ಲ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ ಚಿತ್ತಕೌರೆ. ಅದರಿಂದ ಮಸಾಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬೋದ್ರಿಂದ ಬೇಳೆ ಗೊಜ್ಜು ಘಮ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ ಇರುತ್ತೆ. ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಳ್ತೀನಿ ಮಸಾಲನ. ಬನ್ನಿ ಇವಾಗ ಒಂದು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ನನ್ನ ಕೆಲಸ ನಾನು
ಶುರು ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ, ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು, ಜಾಸ್ತಿ ಏನು ಬೇಡ, 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನೇನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಮಸಾಲ, ಈರುಳ್ಳಿನ ಹಸಿ ವಾಸನೆ, ತುಂಬ ಅಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಈರುಳ್ಳಿನ ಹಾಕಿದ್ದೀನಿ. ನಂತರ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇವೆಲ್ಲ ಏನು ಗರಂ ಮಸಾಲಕ್ಕೆ ನಮ್ಗೆ ಬೇಕೋ ಅದನ್ನು ಹಾಕ್ಕೊಂಡಿದ್ದೀನೋ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಬರಬೇಕು. ಇದ್ಕಿದ ಬೇಳೆ, ಚಿತ್ಕವರೆ ಎರಡೂ ಕೂಡ ಅಂತೀವಲ್ವ, ಜಾಸ್ತಿ ಏನು ಬೇಯಿಸೋದಿಲ್ಲ. ಕಾಳು ಬೆಂದೋಗ್ಬಿಟ್ರೆ ಬೇಗ ಬೇಯುತ್ತೆ ಅದು. ಅದಕ್ಕೋಸ್ಕರ ಮಸಾಲ ಸ್ವಲ್ಪ ನಾವು ಹುರಿದು ಫ್ರೈ ಮಾಡ್ಕೊಂಡಿದ್ರೆ ಆವಾಗ ಬೇಗ ಕಾಳು ಜೊತೆ ಅದು ಕೂಡ ಬೇಯುತ್ತಲ್ಲ. ಇಲ್ಲಾಂದರೆ ಹಸಿ ಮಸಾಲನೇ ಹಾಕ್ಬಿಟ್ರೆ ಸುಮಾರು ಹೊತ್ತು ಬೇಯಿಸಬೇಕಾಗುತ್ತೆ. ಅದರಿಂದ ಈಗ ಏನು ಕೊತ್ತಂಬರಿ ಸೊಪ್ಪು ಹಾಕಿ ಅದು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಆರಲಿಕ್ಕೆ ಇಡ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಆರಬೇಕು, ಸ್ವಲ್ಪ ತಣ್ಣಗಾಗಬೇಕು. ತಕ್ಷಣ ಜಾರ್ಗೆ ಹಾಕಬಾರ್ದು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಮಸಾಲ. ಸ್ವಲ್ಪ ಆರಲಿಕ್ಕೆ ಬಿಟ್ಟು ನಂತರ ಫ್ರೈ ಮಾಡ್ಕೊಳ್ಳೋಣ. ನಾನು ಇವಾಗ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ರುಬ್ಬಿರುವಂತಹ ಈರುಳ್ಳಿ ಮಸಾಲ ಇದು, ಇದನ್ನು ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ರುಬ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಮತ್ತೆ ನಾನು 1-2 ಸ್ಪೂನಷ್ಟು ಎಣ್ಣೆನ ಹಾಕಿದೆ. ಕಸೂರಿ ಮೇಥಿನ ನಾನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಚಿತಿಕ್ಸಿರುವಂಥ ಅವರೆಕಾಳನ್ನ ನೆನೆಸಿ ಚಿತಿಕ್ಸಿ ಚೆನ್ನಾಗಿ ತೊಳೆದಿರುವಂತಹದ್ದನ್ನು ನಾನಿವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚಿತ್ಕೋರೆ ಸಾಂಬಾರು, ಚಿತ್ಕೋರೆ ಗೊಜ್ಜು ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ, ನಮ್ಗೆ ಗೊತ್ತಿರೋ ಹಾಗೆ. ಇದು ಬರೀ ಇಡ್ಲಿಗೆ ಅಲ್ಲ, ಪೂರಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ನನಗೆ ತಿಳಿಸಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿನೂ ಕೂಡ ಹಾಕಿದ್ದೇನಲ್ವಾ, ಆ ಅರೋಮ ತುಂಬ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಮಸಾಲ ಸ್ವಲ್ಪ ತಣ್ಣಗಾಗಿದೆ, ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಬಿಸಿ ಇದ್ದರೂ ಕೂಡ ಸ್ವಲ್ಪ ನೀರು ಹಾಕೋದ್ರಿಂದ ತಣ್ಣಗಾಗುತ್ತೆ. ಇದ್ರ ಜೊತೆಗೆ ನಾನು ನೀವು ಮೊದಲೇ ತೋರಿಸಿದ್ದೀನಿ, 1-2 ಆಲೂಗೆಡ್ಡೆ, 1 ಬದನೆಕಾಯಿ, 1 ಕ್ಯಾರೆಟನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದು ಕೂಡ ಕಾಳು ಜೊತೆ ಹಾಕಿ ಮಿಕ್ಸ್ ಮಾಡೋಣ, ಸ್ವಲ್ಪ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿಟ್ಟಿದ್ದೀನಿ, ಅದೇ ನೀರಿಗೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಇವಾಗ ಸೀಸನ್, ಅವರೆಕಾಯಿ ತೊಗರಿಕಾಯಿ ಸೀಸನ್ ಅಲ್ವಾ, ಈ ಬೇಳೆ ಸಾರು ಇವೆಲ್ಲ ಟೇಸ್ಟ್ ಅನಿಸೋದೇ ಇಲ್ಲ. ಹಸಿಕಾಯಿ ಈ ಸೀಸನಲ್ಲಿ ನೀವೇನು ಸಾರು ಮಾಡಿದ್ರೂ ಕೂಡ ಅದು ಇಷ್ಟ ಆಗುತ್ತೆ. ಉಪ್ಸಾರು ಮಾಡಿ, ಹುಳಿ ಸಾಂಬಾರು ಮಾಡಿ, ಈ ಥರ ಮಸಾಲ ಇಟ್ಟು ಸಾಂಬಾರು ಮಾಡಿ ಎಲ್ಲರೂ ಇಷ್ಟ ಆಗುತ್ತೆ. ಅದೇ ಬೇಳೆ ಸಾರು ಇಂಥ ಸಂದರ್ಭಗಳಲ್ಲಿ ಇಷ್ಟಪಡಲ್ಲ ಯಾರು ಕೂಡ. ಬಾತ್ ಮಾಡಬಹುದು, ಅವರೆಕಾಳು ಬಾತು, ಅವರೆಕಾಳು ಉಪ್ಪಿಟ್ಟು, ಈ ರೀತಿ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನಾನು ಈರುಳ್ಳಿ ಮಸಾಲ ರುಬ್ಕೊಂಡಿದ್ದೀನಿ. ಆ ಈರುಳ್ಳಿ ಮಸಾಲಾನ ಇವಾಗ ಹಾಕ್ತಾಯಿದ್ದೀನಿ. ಒಂದು 5-10 ನಿಮಿಷ ಚೆನ್ನಾಗಿ ಮಗ್ಗಬೇಕು. ಈರುಳ್ಳಿ ಮಸಾಲದಲ್ಲಿ ಕಾಳು ಮತ್ತು ತರಕಾರಿ ಚೆನ್ನಾಗಿ ಮಗ್ಗೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಮಗ್ಲಿಕ್ಕೆ ಬಿಡೋಣ, ಅಂದರೆ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಮಸಾಲದು. ಈರುಳ್ಳಿ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ಏನು ತೊಂದರೆ ಇಲ್ಲ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಈಗ ಮತ್ತೊಂದು ಮಸಾಲ, ಕಾಯಿ ಮತ್ತು ಖಾರದ ಪುಡಿ, ಏನು ಟೊಮೊಟೊ ಇದೆಯೇ ಅದು ಕೂಡ ಹಾಕ್ಬೋದು. ಬೇಕು ಅಂದರೆ 1 ಸ್ಪೂನಷ್ಟು ಹುರ್ಗಡ್ಲೆ, ಗಸಗಸೆನೂ ಕೂಡ ಹಾಕೋಬೋದು. ನಾನು ಇಲ್ಲಿ ಏನೂ ಹಾಕಿಲ್ಲ. ನಾನು ಟೊಮೊಟೊ, ತೆಂಗಿನಕಾಯಿ ಮತ್ತು ಖಾರದ ಪುಡಿ ಇಷ್ಟನ್ನು ರುಬ್ಕೊಳ್ತೀನಿ. ನುಣ್ಣಗೆ ಸಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಕೊಳ್ಳೋಣ.
ಚೆನ್ನಾಗಿ ಬಂತು. ಚಿತ್ಕೌರೆ ಗೊಜ್ಜು ಕೂಡ ಚೆನ್ನಾಗಿತ್ತು. ಇಡ್ಲಿ ತೆಂಗಿನಕಾಯಿ ಇಡ್ಲಿ ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ಹುಳಿ ಬಂದುಬಿಟ್ಟಿತ್ತು. ತಿನ್ನಬೇಕಾದ್ರೆ ಇಡ್ಲಿ ಸ್ಮೂತಲ್ಲಿ ತುಂಬ ಚೆನ್ನಾಗಿ ಬಂತು, ಆದರೆ ಹುಳಿ ಬಂದುಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಹುಳಿ ಬರ್ತಾಯಿದೆ, ಜಾಸ್ತಿ ಯಾಕೋ ಗೊತ್ತಿಲ್ಲ. ತಿನ್ಬೋದು, ಸ್ವಲ್ಪ ಹುಳಿ ಬಂದರೂ ಕೂಡ ಆಗೋದಿಲ್ಲ, ಟೇಸ್ಟು ಚೆಂದ ಇರಲ್ಲ ಅಂತ ಅನಿಸುತ್ತೆ. ಇವಾಗ ನೋಡಿ, ನಾನು ಖಾರದ ಪುಡಿ, ಕಾಯಿ ಮಸಾಲ ನುಣ್ಣಗೆ ರುಬ್ಕೊಂಡಿರೋದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಗಟ್ಟಿಯಾಗೆ ಬಿಟ್ಕೋಬಹುದು. ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ನಿಮಗೆ ಎಷ್ಟು ನೀರನ್ನು ಬೇಕು ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಾಯಿ ಮಸಾಲ ಹಾಕಿದ್ಮೇಲೆ ಒಂದು 1/4 ಗಂಟೆ ಬೇಯಬೇಕು. ಕಾಳು ಕೂಡ ಆಗ ಅದು ಆಗಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಒಂದು ಹದವಾಗಿ ಬೇಯಲಿಕ್ಕೆ ಬಿಡೋಣ. ಒಂದು 1/4 ಗಂಟೆನಾದರೂ, ಯಾಕೆಂದರೆ ಕಾಯಿ ಮಸಾಲ ಹಾಕಿದ್ಮೇಲೆ ಒಂದು 1/4 ಗಂಟೆ 20 ನಿಮಿಷನಾದರೂ ಬೇಯಬೇಕು. ನಾನಿವಾಗ ಮತ್ತೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಕೂಡ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ಕಸ್ತೂರಿ ಮೇಥಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ನಾನ್ ವೆಜ್ಗಾದರೂ ಸಹ ನೀವು ಗೀ ರೈಸ್ ಮಾಡಿ, ಇಲ್ಲ ಅಂತೇಳಿದ್ರೆ ಪನ್ನೀರ್ ಬಟರ್ ಮಸಾಲ ಮಾಡಿ, ಎಲ್ಲದಕ್ಕೂ ಕೂಡ ಆ ಕಸೂರಿ ಮೇಥಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ. ಅದಕ್ಕೋಸ್ಕರ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಈಗ ಇಡ್ಲಿ ಬೇಯಿಸೋದಕ್ಕೆ ಹಾಕೋಣ ಅಂತ ಹೇಳಿ ಇಡ್ಲಿ ಪಾತ್ರೆನ ನೀರು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ಪಕ್ಕದ ಸ್ಟೌವಲ್ಲಿ ಬಂದು ಗ್ಯಾಸಲ್ಲಿ ನಾನು ಸಾಂಬಾರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಚಿತ್ಕೌರೆ ಗೊಜ್ಜು ಸಾಂಬಾರಾಗಲಿ ನೀವು ಯಾವ ರೀತಿ ಮಾಡ್ತೀರಾ ನಿಮ್ಮ ಕಡೆ ಅನ್ನೋದನ್ನು ನನಗೆ ತಿಳಿಸಿ. ನಮ್ಮದು ಇಡ್ಲಿ ಪಾತ್ರೆ ಇದು ಸ್ವಲ್ಪ ದಪ್ಪ ಇಡ್ಲಿನೇ ಬರುತ್ತೆ. ನಮ್ಗೆ ದಪ್ಪವಾಗೇ ಇರಬೇಕು, ತುಂಬ ತೆಳುವಾಗಿದ್ರೂ ಕೂಡ ಇಷ್ಟ ಆಗೋದಿಲ್ಲ. ನಾನು ಪೂರ್ತಿ ಏನು ಗುಂಡಿ ಇದೆಯೋ ಆ ಪೂರ್ತಿ ಹಾಕ್ತೀನಿ ಇಡ್ಲಿ. ದಪ್ಪವಾಗಿ ಮಂದವಾಗೇ ಬರುತ್ತೆ. ಪಕ್ಕದಲ್ಲಿ ಸಾಂಬಾರು ಕೂಡ ಕುದಿಲಿಕ್ಕೆ ಗೊಜ್ಜು ರೆಡಿ ಆಗ್ತಾಯಿದೆ. ಇಡ್ಲಿ ಪಾತ್ರೆ ಕ್ಯಾಪ್ ಹಾಕಿ ಒಂದು 1/4 ಗಂಟೆ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಗೊಜ್ಜು ಕೂಡ ರೆಡಿ ಆಗುತ್ತೆ. ನೋಡಿ ಬೇಯ್ತಾ ಇದೆ. ಘಮ ಅಂತೂ ಸಖತ್ತಾಗಿರುತ್ತೆ. ಮಸಾಲ ಸಾಂಬಾರು, ಮಸಾಲ ಗೊಜ್ಜು ಬೇಯಬೇಕಾದ್ರೇ ಕೂಡ ಅರೋಮ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಒಂದು 10 ನಿಮಿಷ ಬೇಯಬೇಕು. ಹಸಿ ಮಸಾಲ ಚೆನ್ನಾಗಿ ಬೇಯೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ಬರುತ್ತೆ. ಕಾಳನ್ನ ನೋಡಿಕೊಂಡು ನಾವು ಬೇಯಿಸ್ಕೋಬಹುದು. ಕಾಳು ಎಷ್ಟು ಬೆಂದಿದೆ ಅದನ್ನು ನೋಡಿಕೊಂಡು ನಾವು ಬೇಯಿಸ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು. ಇಡ್ಲಿ ಕೂಡ ಬೇಯೋ ಅಷ್ಟರಲ್ಲಿ ಗೊಜ್ಜು ಕೂಡ ರೆಡಿ ಆಗುತ್ತೆ. ನಮ್ಮ ಮನೆಯವರು ರೆಡಿಯಾಗಿ ಆಫೀಸ್ಗೆ ಹೋಗ್ಲಿಕ್ಕೆ ಕೂತಿದ್ದಾರೆ. ಅವ್ರು ತಿಂಡಿ ಕೊಡಬೇಕು. ಮಂಜು ಕವಿದ ವಾತಾವರಣ ನೋಡಿ, ಆ ವಿಂಡೋದಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಬೆಳಕು. 9-9:30 ಸಮಯ. ಇದು ಒಂಥರ ಮೋಡ ಥರ ಇದೆ, ಅದಕ್ಕೆ ವಿಡಿಯೋ ಕ್ಲಾರಿಟಿ ಕೂಡ ಬರಲ್ಲ. ಕೆಲವು ಬಾರಿ ಅಂದ್ಕೊಳ್ತೀನಿ ಕತ್ಲೆ ಥರ ಅನ್ನಿಸ್ತಾ ಇರುತ್ತೆ. ಪೂಜೆ ಎಲ್ಲ ಆಗಿದೆ. ನಮ್ಮ ಮನೆಯವ್ರ ಪೂಜೆ ಎಲ್ಲ ರೆಡಿ ಮಾಡಿಬಿಡ್ತಾರೆ. ತಿಂಡಿ ಮಾಡಿ ಹೊರಡೋದಷ್ಟೇ ಅವ್ರದ್ದು.
ಬನ್ನಿ ಈಗ ಗೊಜ್ಜು ರೆಡಿ ಆಗಿದೆಯಾ ನೋಡ್ಕೊಳ್ಳೋಣ. ಬೆಂದಿದೆ ಹದವಾಗಿ, ಈಗ ಗೊಜ್ಜು ರೆಡಿ ಆಗಿದೆ. ಇದು ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ನೈಟು ಚಪಾತಿ ಕೂಡ ಮಾಡ್ಕೋಬಹುದು ಅಂತ ಹೇಳಿ ನಾನು ತುಂಬ ಗಟ್ಟಿಗೆ ಮಾಡ್ಕೊಂಡಿಲ್ಲ, ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ತಿನ್ಬಹುದು, ಮಧ್ಯಾಹ್ನ ಅನ್ನ ಕೂಡ ಊಟ ಮಾಡ್ಬೋದು, ನೈಟು ಚಪಾತಿಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಹದವಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಇಡ್ಲಿ ಕೂಡ ಬೆಂದಿದೆ, ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ದಪ್ಪ ದಪ್ಪ ಇಡ್ಲಿ ಆಗಿದೆ ಅಂತ ಹೇಳಿ. ಸ್ವಲ್ಪ ಹುಳಿ ಇಲ್ಲ ಅಂದಿದ್ರೆ ಸಖತ್ತಾಗಿರೋದು. ಸ್ವಲ್ಪ ಹುಳಿ ಬಂದಿತ್ತು, ಗೊತ್ತಿಲ್ಲ ನನಗೆ ಯಾಕೆ ಅಂತ ಹೇಳಿ. ಕಾಯಿ ರುಬ್ಬಿರೋದ್ರಿಂದ ನೋಡಿ ಕಪ್ಪು ಕಾಣಿಸ್ತಾ ಇದೆ, ತುಂಬ ವೈಟ್ ಕಾಣಿಸ್ತಾ ಇಲ್ಲ ಇಡ್ಲಿ. ಆದರೆ ಹೂವು ಥರ ಇದೆ, ಸ್ಮೂತ್ ಅಂತೂ ಇದೆ ಇಡ್ಲಿ. ನೋಡಿ ಯಾವ ಥರ ಒಂಥರ ಹತ್ತಿ ಥರ ಇದೆ ಇಡ್ಲಿ. ಕಲರ್ ಒಂದು ಸ್ವಲ್ಪ ಕಪ್ಪಿದೆ, ಕಾಯಿ ಹಾಕಿರೋದ್ರಿಂದ. ಬನ್ನಿ ಈಗ ನಮ್ಮ ಮನೆಯವ್ರಿಗೆ ತಿಂಡಿ ಬಡಿಸ್ತೀನಿ. ಅವ್ರು ತಿಂದಾದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಮತ್ತು ದೊಡ್ಡ ಮಗ ಹೋಗಬೇಕಿತ್ತು, ಆಮೇಲೆ ಪ್ಲ್ಯಾನ್ ಚೇಂಜ್ ಆಗುತ್ತೆ. ದುರ್ಗಾಶ್ರೀನ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಕೆಲಸ ಮುಗಿಸ್ಕೊಬರೋಕ್ಕೆ. ಅಮೋಘು ಪಪ್ಪನ ಜೊತೆ ಮೈಸೂರಿಗೆ ಸ್ವಲ್ಪ ಕಾಲೇಜಲ್ಲಿ ಏನೋ ಕೆಲಸ ಇದೆ ಅಂದ್ಬಿಟ್ಟು ಲೇಟಾಗಿ ಹೋಗ್ತಾ ಇದ್ದ. ಇವ್ರು ತಿಂಡಿ ಕೊಟ್ಬಿಟ್ಟು ನನ್ನ ಕೆಲಸನ ಮುಂದುವರಿಸ್ಬಹುದು ಅಂತ ಅವ್ರು ತಿಂಡಿ ಕೊಡಲಿಕ್ಕೆ ಟೀಪ ಮೇಲೆಲ್ಲ ಇಟ್ಟಿದ್ದೀನಿ. ವಿಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಹೇಳಿ. ಚಾನಲ್ಗೆ ಏನಾದರೂ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿ ತುಂಬ ಇಷ್ಟಪಡ್ತಾರೆ, ಮಕ್ಳಿಗೆ ಇಷ್ಟ ಇಲ್ಲ. ನನಗೂ ಬಿಸಿ ಬೇಕು. ವಾರಕ್ಕೊಮ್ಮೆನೋ ಇಲ್ಲ 15 ದಿನಕ್ಕೊಮ್ಮೆ ಆದರೂ ಕೂಡ ಇಡ್ಲಿ ಇಷ್ಟಪಡ್ತೀನಿ. ನಮ್ಮನೆಯವ್ರಿಗೆ ತುಂಬ ಇಷ್ಟ ಇಡ್ಲಿ ಅಂದರೆ. ಅವ್ರಿಗೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಇಡ್ಲಿ ಅಂದರೆ. ಬನ್ನಿ ತಿಂಡಿ ಮಾಡೋಣ. ಎಲ್ಲರೂ ಕೂಡ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ರಿಗೂ ತಿಂಡಿ ಕರೀತಾ ಇದ್ದೀನಿ. ಬನ್ನಿ, ಬಿಸಿ ಬಿಸಿ ಇಡ್ಲಿ, ಚಿತ್ಕೌರೆ ಗೊಜ್ಜು ಹೇಗಿದೆ ಅಂತ ಕೂಡ ಹೇಳಿ. ಸಾಂಬಾರು ಥರ ಚೆನ್ನಾಗಾಗಿತ್ತು. ಚಿತ್ಕೌರೆ ಗೊಜ್ಜಂತೂ ಸಖತ್ತಾಗಿ ಟೇಸ್ಟ್ ಕೂಡ ಇತ್ತು. ಕೆಲವರು ಮೊಟ್ಟೆ ಕೂಡ ಹಾಕ್ಕೊಳ್ತಾರೆ ಚಿತ್ಕೌರೆ ಗೊಜ್ಜಿಗೆ. ನಾನ್ ವೆಜ್ ತಿನ್ನೋರು ಕೈಮಾ ಉಂಡೆ ಹಾಕ್ಕೊಳ್ತಾರೆ. ನಾವು ಪ್ಲೇನ್ ಮಾಡಿದ್ದೀನಿ, ತರಕಾರಿ ಕರಿ ಥರ ಆಗಿದೆ. right to information, right to education, National Food Security Act, Mahatma Gandhi. ಟಿಫನ್ ಎಲ್ಲ ಮಾಡಿ ಅಮ್ಮಗೂ ಕೂಡ ಟಿಫನ್ ಆಯಿತು. ಅಪ್ಪ ಮಗ ಇಬ್ಬರು ಮೈಸೂರಿಗೆ ಹೊರಟಿದ್ದಾರೆ. ಅವ್ರನ್ನ ಕಳಿಸ್ಕೊಟ್ಟು ನಾನು ಕೂಡ ರೆಡಿ ಆಗಬೇಕು, ಹೊರಗಡೆ ಹೋಗೋದಿದೆ. ಅಮ್ಮೋಗನ್ನು ಕೂಗ್ತೀನಿ,
ಬಾಯ್ ಅಂತ ಹೇಳಲಿಕ್ಕೆ. ಇಲ್ಲಿ ನಾನು ಕೂಡ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಪರ್ಸ್ನಲ್ ಕೆಲಸ ಇದೆ, ಅದಕ್ಕೋಸ್ಕರ ಹೊರಟಿದ್ದೀನಿ. ಆ ಕಡೆ ದುರ್ಗಾ ಅವರು ಅಮ್ಮನ ಆಫೀಸಲ್ಲಿಗೆ ಹೋಗಿದ್ಲು ನಿನ್ನೆ. ಆಫೀಸಲ್ಲೇ ಫೋನ್ ಮಾಡಿದೆ, ಆಫೀಸಲ್ಲಿ ಇರೋದ್ರಿಂದ ಹಂಗೆ ಸ್ಕೂಲ್ ರಜಾ ಇತ್ತು ಅಂತ ಅವ್ರ ಅಮ್ಮ ಕರ್ಕೊಂಡು ಹೋಗಿದ್ಲು. ಹಂಗೆ ಅಲ್ಲಿಂದ ನಾನು ಅವಳನ್ನು ಆಟೋದಲ್ಲಿ ಪಿಕ್ ಮಾಡಿ ಜೊತೆಗೆ ಹೋಗ್ತೀವಿ. ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಬಂದ್ವಿ. ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ, ಮುಂದಿನ ಲಾಗಲ್ಲಿ ಬರ್ತೀವಿ. ಇವತ್ತಿನ ಈ ಲಾಗ್ ನಿಮ್ಗೆ ಏನು ಅನ್ನಿಸ್ತು, ರೆಸಿಪಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಮತ್ತು ಇನ್ನೂ ಇಷ್ಟ ಆಗಿದೆ ಅಂದರೆ ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತು ಯಾವ ರೀತಿ ಕಂಟೆಂಟ್ ಬೇಕು ನಿಮಗೆ, ಯಾವ ಥರ ವಿಡಿಯೋಗಳನ್ನ ತರಬೇಕು ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಏಕೆಂದರೆ ಖುಷಿಯ ಲೋಕ ಕನ್ನಡ ಲಾಗ್ಸಲ್ಲೂ ಕೂಡ ಒಂದೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಏಕೆಂದರೆ ನನಗೆ ಜನವರಿವರೆಗೂ ಕೂಡ ಟೈಮ್ ಇದೆ, ನನ್ನ ಚಾನಲ್ನ ಉಳಿಸ್ಕೋಬಹುದು. ನೀವು ಹೆಚ್ಚಿಗೆ ವಿಡಿಯೋಗಳನ್ನ ನೋಡಿದ್ರೆ ಚಾನಲ್ನ ಉಳಿಸ್ಕೋಬಹುದು. ಅದರ ಮಧ್ಯೆ ನಾನು ನನ್ನ ಹೊಸ ಚಾನಲ್ ಆದ ಈ ನೀವು ನೋಡ್ತಾ ಇರುವಂತಹ ಸಾನ್ನಿಧ್ಯ ಕನ್ನಡ ಲಾಗ್ಸ್ ಕೂಡ ವಿಡಿಯೋನ ದಿನ ಹಾಕಬೇಕು ಅಂದ್ಕೊಳ್ತಾ ಇದ್ದೀನಿ. ಆದರೆ ಹಾಕಲಿಕ್ಕೆ ಸ್ವಲ್ಪ ಸಮಯದ ಅಭಾವದಿಂದ ನನಗೆ ಆಗ್ತಿಲ್ಲ. 2 ವಾರಕ್ಕೆ 3-4 ವೀಡಿಯೋನಾದರೂ ಕೂಡ ತಗೊಬರುವಂಥದ್ದನ್ನು ಖಂಡಿತ ಮಾಡ್ತೀನಿ. ಆಟೋ ಕರ್ಕೊಬರೋಕ್ಕೆ ಜಶ್ವಂತ್ ಅಂದರೆ ತಂಗಿ ಮಗನ್ನ ಕಳಿಸ್ಕೊಟ್ಟಿದ್ದೆ. ನಾನು ಅಷ್ಟೊತ್ತಿಗೆ ರೋಡಿಗೆ ಬಂದೆ. ನಮ್ಮ ಮನೆಯ ಮುಂಭಾಗದ ಈ ಸೈಡ್ ಬಂದರೆ ರೋಡ್ ಇದೆ, ಮೇನ್ ರೋಡು, ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಆಟೋ ಬರುತ್ತೆ ಅಂತ ಹೇಳಿ ಆಟೋದಲ್ಲಿ ನಾನು ತಂಗಿ ಆಫೀಸ್ ಹತ್ರಕ್ಕೆ ಹೋಗಿ ದುರ್ಗಾಶ್ರೀನ ಕರ್ಕೊಂಡು ನನ್ನ ಪ್ರಯಾಣ, ನನ್ನ ಪರ್ಸ್ನಲ್ ಕೆಲಸದ ನಿಮಿತ್ತ ಹೊರಟಿದ್ದೀನಿ. ಕೆಲಸ ಮುಗಿಸ್ಕೊಂಡು ಬರಬೇಕು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಆಯಿತಾ, ಮುಂದಿನ ಲಾಗಲ್ಲಿ ಬರ್ತೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ, ನೋಡ್ತಾ ಇದ್ದೀರ ಜಶ್ವಂತ ಆಟ ಕರ್ಕೊಂಡು ಬಂದ. ಈಗ ಹೊರಡ್ತಾ ಇದ್ದೀನಿ. ದುರ್ಗಾಶ್ರೀನು ಕೂಡ ಬರ್ತಾಳೆ, ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತಾ ಇದ್ರಲ್ಲಿ ನೋಡಿ, ಇಲ್ಲೇ ತಂಗಿ ಆಫೀಸ್ ಬರುತ್ತೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಈ ಭಾಗ ಆಫೀಸ್ ಇದೆ, ಟ್ಯಾಕ್ಸ್ ಆಫೀಸು. ಅಲ್ಲೇ ವರ್ಕ್ ಮಾಡ್ತಾ ಇರೋದು ತಂಗಿ. ದುರ್ಗಾಶ್ರೀ ಬಂದು ಈಗ ಹೊರಟಿದ್ದೀವಿ. ಬರದ ಎಲ್ರಿಗೂ ಬಾಯ್, ಟೇಕ್ ಕೇರ್.